ಬಸವ ವಸಂತಿ ಯೋಜನೆಯಡಿ ಮಂಜೂರಾದ ಹಣ ಬೇರೆ ಖಾತೆಗೆ ಅಕ್ರಮವಾಗಿ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿ ಚಿಂತಾಮಣಿ ತಾಲೂಕು ಮುನಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಲಂಬಗಿರಿ ಗ್ರಾಮದ ಕಾರ್ಮಿಕ ಮಹಿಳೆ ವರಲಕ್ಷ್ಮಮ್ಮ ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್ ಅವರಿಗೆ ಇಂದು ದೂರು ಸಲ್ಲಿಸಿದ್ದಾರೆ. ಅತ್ಯಂತ ಬಡ ಕುಟುಂಬಕ್ಕೆ ಸೇರಿದ ವರಲಕ್ಷ್ಮಮ್ಮ ಅವರಿಗೆ ಸರ್ಕಾರ ಬಸವ ವಸಂತಿ ಯೋಜನೆಯಡಿ ಮನೆ ಮಂಜೂರು ಮಾಡಿತ್ತು. ಮನೆ ಮಂಜೂರಾದ ಬಳಿಕ ಪಿಡಿಒ, ಸರ್ವೇಯರ್ ಮತ್ತು ಯೋಜನೆ ಅನುಷ್ಠಾನದೊಂದಿಗೆ ನಂಟಿರುವ ಕೆಲ ವ್ಯಕ್ತಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಹೆಚ್ಚಿನ ಹಣ ನೀಡಲು ಒಪ್ಪದಿದ್ದರೂ ಯುಪಿಐ ಮೂಲಕ 700 ರುಗಳನ್ನು ಮತ್ತು ನಗದಾಗಿ ಹಣ ಪಾವತಿಸಿದ್ದರು ಎನ್ನಲಾಗಿದೆ. ಆದರೆ 2025 ಮಾರ್ಚ್ 26ರಂದು ಪಿಡಿಒ ಹಾಗೂ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಡಿಪಾಯ ಪರಿಶೀಲನೆ ನಡೆಸಿದ್ದರು. ಆದರೆ ಸರ್ಕಾರದ ನೆರವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಬದಲು ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಈ ಬಗ್ಗೆ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಕರಿಬಸಪ್ಪರವರಿಗೆ ಹಲವು ಬಾರಿ ಮನವಿ ಮಾಡಿದರೂ ಮನವಿಗೆ ಸ್ಪಂದಿಸಿಲ್ಲ. ಇನ್ನು ತಾಲೂಕಿನ ಹಿರಿಯ ಅಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಅವರ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರು ಎಂದು ಫಲಾನುಭವಿ ವರಲಕ್ಷ್ಮಮ್ಮ ಆರೋಪಿಸಿದರು. ಸ್ಥಳೀಯ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸದ ಕಾರಣ ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್ ಅವರಿಗೆ ದೂರು ಸಲ್ಲಿಸಿ ಬಸವ ಯೋಜನೆಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸುವುದು, ವಸತಿ ಯೋಜನೆ ಮಂಜೂರಾತಿ ಹಾಗೂ ಹಣ ವರ್ಗಾವಣೆ ದಾಖಲೆಗಳನ್ನು ಪರಿಶೀಲಿಸುವುದು, ಅಕ್ರಮವಾಗಿ ವರ್ಗಾವಣೆಯಾದ ಹಣ ವಾಪಸ್ ಪಡೆದು ಅರ್ಹ ಫಲಾನುಭವಿ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡುವುದು ಹಾಗೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದರು. ಸರ್ ನಮಸ್ತೆ, ನನ್ನ ಹೆಸರು ಪವನ್ ಅಂತ. ಆಲಂಬಗಿರಿ ಗ್ರಾಮ, ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ, ಕಸಬಾ ಹೋಬಳಿ, ಚಿಂತಾಮಣಿ ತಾಲೂಕು. ಈ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಸವ ವಸತಿ ಯೋಜನೆ ಅಂತ ಎಂಬ ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ನಮ್ಮ ಅತ್ತಿಗೆ ಅವರು ವರಲಕ್ಷ್ಮಮ್ಮ ಅಂತ, ಅವ್ರಿಗೆ ಆ ಸ್ಕೀಮಲ್ಲಿ ಮನೆ ಆಗಿರುತ್ತೆ. ಅದು 4 ಸ್ಟೇಜಸ್ಸಲ್ಲಿ ಬರುತ್ತೆ. ಅಮೌಂಟು ಕ್ರೆಡಿಟ್ ಅಪ್ರಾಕ್ಸಿಮೇಟ್ಲಿ ಒಂದು 1,80,000 2 lakh ಸಮಥಿಂಗ್ವರೆಗೂ ಬರುತ್ತೆ. ಈಗಿರಬೇಕಾದ್ರೆ ಈ PDO ಮತ್ತು ಈ ಸರ್ವೆ ಏಜೆನ್ಸಿ ಡಿಪಾರ್ಟ್ಮೆಂಟು ನಮ್ಮ ಇವ್ರ ಮನೆ ಹತ್ರ ಬಂದಿರ್ತಾರೆ. ಫೌಂಡೇಶನ್ GPS ಮಾಡೋಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ಇವ್ರನ್ನ ಅಮೌಂಟ್ ಸ್ವಲ್ಪ ಡಿಮ್ಯಾಂಡ್ ಮಾಡಿರ್ತಾರೆ. ಇಷ್ಟು ಅಮೌಂಟ್ ಕೊಟ್ಟರೆ ನಿಮಗೆ ಇದನ್ನು ನಾವು ಎನ್ಫೋರ್ಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ. 2025 7ನೇ ತಾರೀಕು 22ನೇ ತಾರೀಕು ಇವ್ರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಮಾಡ್ತೀರಾ, ಇನ್ನೊಬ್ಬರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಮಾಡಿರ್ತಾರೆ. ಅವರು ಬೇರೆ ಅವರು, ಇವರಲ್ಲ. ಅದು ಡಾಕ್ಯುಮೆಂಟ್ಸ್ ಇದು. ಮತ್ತು ಇನ್ನೊಬ್ಬ ಯಾರೋ ಪ್ರಭಾಕರ್ ಅಂತೆ, ಇವರು ಫೋನ್ಪೇ ಎಲ್ಲ ಅಮೌಂಟ್ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ಹಾಕ್ಸ್ಕೊಂಡಿದ್ದಾರೆ? 700 ರೂಪಾಯಿ ಹಾಕ್ಸ್ಕೊಂಡಿದ್ದಾರೆ. ಅದಾದಮೇಲೆ ಇರೋಕ್ಕೆ ಮನೆ ಇಲ್ಲ. ಇವರು ಡೈಲಿ ವೇಜ್ ವರ್ಕರು, ಕೂಲಿಗೆ ಹೋಗಿ ಬರೋವರು. ಇವ್ರ ಮನೆ ನೋಡಿದ್ರೆ ಹಿಂಗಿದೆ. ಇವು PDO ಇರ್ಬೋದು, ಏನು ಪ್ರಭಾಕರ್ PDO ಮಾಡಿದ್ರಾಗ ಇಲ್ಲ ಸರ್, ಇದು ಪ್ರಭಾಕರ್ ಕ್ಯಾಶ್ ಕೊಟ್ಟಿದ್ದೀವಿ, ಫೋನ್ ಪೇ ಮಾಡಿದ್ದೀವಿ. PDO ಅಂತ ಹೇಳಿಲ್ಲ. ಇದು ತಾಲೂಕು ಬಂದು ಅಲ್ಲೆಲ್ಲ PDO ಅವ್ರು ಅಪ್ರೂವ್ ಮಾಡಿದ್ದಾರೆ. ಒಂದು 20 ಸರಿ ಹೋಗಿದ್ದೀವಿ ಸರ್ ಮಂಡಲ್ ಸರ್. ಅವ್ರು ರೆಸ್ಪಾಂಡೇ ಕೊಡ್ತಾಯಿಲ್ಲ. ಪ್ರಭಾಕರ್ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಅಮೌಂಟ್ ನೀವು? ಒಂದು ಸರಿ 700 ಫೋನ್ ಪೇ ಮಾಡಿದ್ವಿ, ಇನ್ನೊಂದು ಸರಿ 800 ಕೊಟ್ಟಿದ್ದೀವಿ ಸರ್. ಅದು ಕ್ಯಾಶ್ ಆಫ್ ಫೋನ್ ಪೇನಾ? ಕ್ಯಾಶ್ ಕೊಟ್ಟಿದ್ದೀವಿ ಒಂದು ಸರಿ ಫೋನ್ ಪೇ ಮಾಡಿದ್ವಿ. ಪ್ರಭಾಕರ್ಗೂ ಆ ಪಂಚಾಯತಿಗೂ ಸಂಬಂಧ ಏನು? ಆಯ್ತು, ಫೋಟೋ ತೆಗೆದು ಸರ್ ಅವ್ರು ಸರ್ವೇಯವರು ಸರ್ವೇಯವರೇ ಫೋಟೋ ತೆಗೆದು ಬರೋದು ಪ್ರಭಾಕರನೇ. ಒಂದು ಸತಿ ಫೋಟೋಗೆ 1,500 ರೂಪಾಯಿ, ಆ ಲೆಕ್ಕದಲ್ಲಿ 1,000 ರೂಪಾಯಿ ಕೊಡಬೇಕು ಅಂತ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.